ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು ಮೆಗಾ ಎಕ್ಸೆಲ್ ಟಾಟಾ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಆದಮೇಲೆ ಓನರ್ ನಂಬರ್ ಕೂಡ ನಿಮಗೆ ಡಿಸ್ಪ್ಲೇ ಮೇಲೆ ಶೋ ಆಗುತ್ತೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮದು ಯಾವುದಾದ್ರು ಗಾಡಿ ಇದೇ ಥರ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಗಾಡಿ ಫೋಟೋಸ್ನ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಏನು ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ನಿಮ್ಮ ಗಾಡಿ ಫೋಟೋಸ್ ಯಾವುದೇ ಆಗಿರಲಿ, ಯಾವುದೇ ಗಾಡಿ ಆಗಿರಲಿ ಸೇಲಿಗಿದ್ದರೆ ಅದರದ್ದು ಫೋಟೋಸು ಸ್ವಲ್ಪ ಒಂದು 7-8 ಎಷ್ಟಾಗ್ತವೆ ಅಷ್ಟು ಫೋಟೋಸು, ಮತ್ತು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಅಂದರೆ ಗಾಡಿ ಸುತ್ತ ಒಂದು ವೀಡಿಯೋ ಮಾಡಿ ಕಳಿಸಿದರೆ ನೋಡೋರಿಗೂ, ನಮ್ಮ ಚಾನಲ್ಗೆ ಅಪ್ಡೇಟ್ ಮಾಡ್ತೀವಲ್ಲ ಅವಾಗ ನೋಡೋರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೀವು ನಿಮ್ಮ ಗಾಡಿ ಯಾವುದೇ ಆಗಿರಲಿ ಆ ಗಾಡಿ ಫೋಟೋಸ್ನ ವೀಡಿಯೋಸ್ನ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ವೀಕ್ಷಕರೇ. ನಾವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಆ ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಗಾಡಿನೂ ಸಹ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ, ಓಕೆನಾ ವೀಕ್ಷಕರೇ, ಇದು ಗಾಡಿ ಓನರ್ ನಂಬರ್ ಅಲ್ಲ, ನೀವು ಕನ್ಫ್ಯೂಸ್ ಕೂಡ ಮಾಡ್ಕೊಂಬೋಕೋಬೇಡಿ. ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಗಾಡಿ ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾರೆ, ಅದಾದಮೇಲೆ ನಿಮಗೆ ಗಾಡಿ ಓನರ್ ನಂಬರ್ ಸಿಗುತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತು ಈ ನಂಬರಿಗೆ ಕರೆ ಮಾಡಬೇಡಿ. ಇದು ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಮಾತ್ರ, ಅಂದರೆ ಯಾವುದಾದ್ರು ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಕಳಿಸಿ, ಓಕೆನಾ. ಇನ್ನು ಈ ಗಾಡಿ ವಿಷಯಕ್ಕೆ ಬರೋದಾದರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಓನರೇ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ನಿಮಗೆ ಪ್ಲೇ ಮಾಡ್ತೀನಿ ಇವಾಗ. ನೀವೇನು ಮಾಡಬೇಕು ಅಂದರೆ, ಈಗ ಸ್ಕಿಪ್ ಮಾಡ್ದಂಗೆ, ಅಂದರೆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಓನರ್ ನಂಬರ್ ಕೂಡ ಸಿಗುತ್ತೆ. ಮುಂದೆ ಓಡಿಸಿ ನೋಡ್ದಂಗೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಅವ್ರು ಹೇಳುವಾಗ. ಮಾಡಲಿ ಎಷ್ಟದು? ಮಾಡಲ್ 2016. ಓಕೆ. ಈಗ ಎಷ್ಟನೇ ಓನರು? ಮೂರನೇ ಓನರ್. ಎಷ್ಟು ಹೊಡಿದೆ ಈ ಗಾಡಿ? ಅದು ಗಾಡಿ 1,05,110 ಹೊಡೈತೆ ನೋಡ್ರಿ. ಡೀಸೆಲಾ? ಹಾಂ, ಡೀಸೆಲ್. ಓಕೆ. ಯಾವುದು ಟಾಟಾ ಎಸ್ ಎಚ್ ಡಿನ ಯಾವ್ದು ಬರುತ್ತೆ ಇದು? ಇದು ಟಾಟಾ ಮೇಗಾ AC ಅಂತ ಐತಲ್ರಿ. ಮೆಗಾ ಎಕ್ಸೆಲ್. ಹಾಂ, ಮೆಗಾ ಎಕ್ಸೆಲ್ ಸ್ವಲ್ಪ ಸಣ್ಣದ್ರಿ. ಎಷ್ಟು 5 ಗೇರ್ ಬರುತ್ತಾ 4 ಗೇರಿಂದ ಇದು? ಇದು 5 ಗೇರ್ ರೀ. 5 ಗೇರಾ? ಹ್ಞೂ. 5 ಗೇರ್ ಅಂದರೆ ಮೈಲೇಜ್ ಏನಾದ್ರು ಜಾಸ್ತಿ ಬರುತ್ತಾ ಇದು? ಹಾಂ, ಮೈಲೇಜ್ ಒಂದು 18 ರೀ. ಹಾಂ. ರೋಡಿಗೆ ಗೊತ್ತಂದ್ರೆ ಒಂದು 20 ಬರ್ಬೋದು ಹೆಚ್ಚು ಕಡಿಮೆ. ಓಕೆ. ಈಗ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಇದರಲ್ಲಿ? ಟಯರ್ ಹೊಸ ಎಲ್ಲ ಹೊಸವಾ? ಹಾಂ, ಆಕ್ಚುಲಿ ಒಂದು ಮಂತ್ ಸುಮ್ಕೆ ಆಗಲಿಲ್ಲ. ಹಾಂ. ಗಾಡಿ ಏನಾದರೂ ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ? ಏನಿಲ್ಲ, ಎಲ್ಲ ಕಂಡೀಷನ್ ಐತಿ ಗಾಡಿ. ಏನು ಕೆಲಸ ಇಲ್ಲ? ಏನು ಒಂದೇ ಚೂರು ಕೆಲಸ ಇಲ್ರಿ. ಓಕೆ. ರೀಸೆಂಟಾಗಿ ಆಯಿಲ್ ಸರ್ವಿಸ್ ಯಾವ್ದಾದ್ರು ಮಾಡಿಸಿದ್ರೆ? ಈಗ ಒಂದು ಸ್ವಲ್ಪ ದೊಡ್ಡ ಗಾಡಿ ಮಾಡ್ಬೇಕು. ನಾವು ಇಂಟ್ರಾ ಹೇಳಿದ್ನಲ್ಲ, ಹಾಂ. ಇಂಟ್ರಾ ತಗೊಂಡ ಸಲ ಒಂದು ಸ್ವಲ್ಪ ಸಣ್ಣ ಗಾಡಿ ಆಗುತ್ತಲ್ಲ ಅದು. ಇಂಟ್ರಾ ಸ್ವಲ್ಪ ದೊಡ್ಡ ಗಾಡಿ ಯಾರ ಇದೈತಿ. ಮತ್ತೆ ಇನ್ನೊಂದು ನಮ್ದು ಇಲ್ಲಿ ಇದಕ್ಕೇನು ಬರಕಪ್ಪರ್ಕೇನು ಹಾಕ್ಬೇಕನ್ನೋದು ವಿಷಯ ಇದನ್ನೆಲ್ಲ. ನಮ್ ಸ್ವಲ್ಪ ದೊಡ್ಡ ಗಾಡಿ ಮಾಡ್ಬೇಕನ್ನೋದು ಸಲ ಎಕ್ಸ್ಚೇಂಜ್ ಮಾಡೋದು ಅಷ್ಟೇ. ಸರಿ ಆಯ್ತು, ಇರಲಿ. ಈಗ ಇನ್ಸೂರೆನ್ಸ್ FC ಎಲ್ಲೇ ಹೊಂಟ ಇದೆ? ಈ ಮನೆ ಮಾಡಿಸಿರಿ ನಾವು. ಯಾವ್ದು ಇನ್ಸೂರೆನ್ಸಾ? 1 ವರ್ಷ ಐತಿ. ಇನ್ನೂ 1 ವರ್ಷ ಅಂದರೆ ಮೊನ್ನೆ ರೀಸೆಂಟಾಗಿ ಮಾಡಿಸಿದ್ರಾ? ಹಾಂ, ಮೊನ್ನೆ ಇದೇ ವರ್ಷ ಮಾಡಿಸಿದ್ದೆ. ಶಿವರಾತ್ರಿ ಟೈಮಲ್ಲಿ 3ನೇ ತಿಂಗಳಲ್ಲಿ. ಅಂದರೆ ಆಲ್ರೆಡಿ ಹೆಚ್ಚು ಕಮ್ಮಿ 7 ತಿಂಗಳಲ್ಲಿ ನಾವು ತಗೊಂಡಿದ್ನ. ಈಗ ನಾವು ತಗೊಂಡ್ವಲ್ಲ, ಈಗ ಸ್ವಲ್ಪ ದೊಡ್ಡದು ಬೇಕನ್ಸಿದೆ ಅದಕ್ಕೆ. ಸರಿ. FC ಎಲ್ಲೇ ಮಟ್ಟ ಇದೆ? ಎಲ್ಲ ಇದೆ 24ವರೆಗೆ. 24ವರೆಗೆ ಇದೆಯಾ? ಸರಿ. ಈಗ ಗಾಡಿ ಇರೋದು ಲೊಕೇಶನ್ನು? ಇದು ಇಲ್ಲಿ ಕೊಪ್ಪಳ ಡಿಸ್ಟ್ರಿಕ್ಟ್, ಜಗರಾಂಪುರ ಅಂತ. ಇದು ಮಂಗಳೂರಿಂದ ತರಿಸಿದ್ ನಾನು ಇಲ್ಲಿಂದ. ಈ ಕೊಪ್ಪಳದಿಂದ ಎಷ್ಟು ದೂರ ಆಗುತ್ತೆ ಅಲ್ಲಿಗೆ? ಕೊಪ್ಪಳದಿಂದ ಒಂದು 50 ಕಿಲೋಮೀಟ್ರ್. ಎಷ್ಟು? 50 ಕಿಲೋಮೀಟ್ರ್ ಆಗೋದ್ರಿ. 50? ಓಕೆ. ಗಾಡಿ ಇವಾಗ ಅಲ್ಲೇ ಇರುತ್ತಾ ಅಥವಾ ಏನೋ ಸಿಟಿ ಗಾಡಿ ಏನೋ ಓಡಾಡ್ತಿರುತ್ತಾ? ಎಲ್ಲ ಕಡೆ ಓಡಾಡ್ತೀರಿ. ಅಂದರೆ ಈ ಕಸ್ಟಮರ್ ನೋಡೋಕೆ ಬರ್ಬೇಕಂದ್ರೆ ಒಂದಿನ ಮುಂಚೆ ಫೋನ್ ಮಾಡಬೇಕು. ಸರಿ. ಈ ಗಾಡಿಗೆ ರೇಟ್ ಇದು ನಾವು ಐತಲ್ರಿ, ಲೋನ್ ಮಾಡಿಸಿರಿ. 24 ಕಂತು ಮಾಡಿಸಿರಿ. ಆಗಲ್ಲ 9 ಕಂತು ಕಟ್ಟೀನಿ. ಓಕೆ. ಇದು 6,810 ರೂಪಾಯಿ ಐತ್ರಿ ತಿಂಗಳ. ಅದು ಐತ್ರಿ. ಮತ್ತೆ ಈಗ ಅದು ನೋಡಿ ಇದು ಮಾಡಕ್ಕೆ ಸರ್.
ಅದೇ ಇವಾಗ ನೀವೇನು ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಏನು ಫುಲ್ ಕ್ಯಾಶಿಗೆ ಕೊಡ್ತೀರಾ? ಹೆಂಗೈತೆ ಹಂಗೆ ಅನುಕೂಲ ರೀ ಅವ್ರಿಗೆ. ಎರಡು ಆಪ್ಷನ್ಸ್ ಇದೆಯಾ? 2 ಆಪ್ಷನ್ಸ್ ಇದೆ. ಓಕೆ ಈಗ ಅಂದರೆ ನಾನು ಲೋನ್ ಒಂದು ಇಂಟ್ರೋ ತಗೋಬೇಕಾ ಹಾಂ ಯೂಟ್ಯೂಬ್ ಚಾನಲ್ ನಿಮ್ಮ ಇದ್ರಲ್ಲಿ ನೋಡಿದ್ನಲ್ಲ, ಹಾಂ ಒಂದು 5 ಗಾಡಿ ಇತ್ತು, ಹಂಗಾಗಿ ಅದನ್ನ ತಗೋಬೇಕಂತ ಎಕ್ಸ್ಚೇಂಜ್ಗೆ ಅಥವಾ ಇರಲ್ಲ ಅಂದ್ರೆ ಇದು ಅಂತ. ಸರಿ ಅಕಸ್ಮಾತ್ ಎಕ್ಸ್ಚೇಂಜ್ ಬರಲಿಲ್ಲ ಅಂದ್ರೂ ಈಗ ಕಸ್ಟಮರ್ ಯಾರು ತೊಗೊಳಕ್ಕೆ ಬರ್ಬೇಕಂದ್ರೆ ಈಗ ಡೌನ್ ಪೇಮೆಂಟಿಂದ ಹೆಂಗೆ ಕೊಡ್ಬೇಕಾ? ಕಂತು ಕಂಟಿನ್ಯೂ ಅಂದರೆ ಎಷ್ಟು ಕೊಡಬೇಕಾಗುತ್ತೆ? ಎಷ್ಟು ನಮ್ಮ ಅಣ್ಣರು ಗೊತ್ತ್ರಿ, ಹಂಗ ಒಂದು ನೋಡಮ್ ಎಷ್ಟು ಇದಾಗತ್ತಂತ ನೋಡಮ್, ನಮ್ಗೆ ಅಷ್ಟೊಂದು ಮಾಹಿತಿ ಇರಲ್ಲ. ಸರಿ ಅಂದರೆ ಈಗ ಕಸ್ಟಮರೇ ಫೋನ್ ಮಾಡಿದ್ರೆ ನಿಮ್ಮ ವಿಸಿಟ್ ಮಾಡಿದ್ರೆ ಡೈರೆಕ್ಟಾಗಿ ಮಾತಾಡ್ಕೊಂಡ್ರೆ ಗೊತ್ತಾಗುತ್ತಾ? ಗೊತ್ತಾಗ. ಸರಿ ಹಂಗಾರೆ ಇದೇ ನಂಬರಾ? ಇದೇ ನಂಬರ್. ಸರಿ ಅಪ್ಡೇಟ್ ಮಾಡ್ತೀನಿ ತಗೊಳ್ಳಿ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವಾಗ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವರೇ ಕೊಡ್ತಾರೆ ವೀಕ್ಷಕರೇ. ಓಕೆನಾ? ಇನ್ನು ಕೊನೆಯದಾಗಿ ಹೇಳುವಂಥದ್ದು, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಅಥವಾ ಇನ್ನೂ ಯಾರಾದರೂ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಇದೇ ಥರ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟು.